ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಬರೀ ಮಳೆ ಬಂತು, ಕೆರೆ ತುಂಬಿತು, ನೀರು ಹರಿತು ಇದಕ್ಕಲ್ಲ. ಮೇಕೆದಾಟ್ ಪಾದಯಾತ್ರೆ ಮಾಡಿದವ್ರು ಯಾರು? DK ಶಿವಕುಮಾರ್ ಮಾಡಿದ್ರ? ನಿಮ್ಮ ಮೇಕೆ ಮಾಡ್ತೀರಾ? ನಾಳೆ ಮಾಡ್ತೀರಾ? ತೀರ್ಮಾನ ಮಾಡಿದ್ದೀರಾ? ಹಣ ಇಟ್ಟಿದ್ದೀರಾ? ಏನೂ ಇಲ್ಲ. ಸುಮ್ಮನೆ ಮ್ಯಾಜಿಕ್ ಮಾಡ್ತಾ ಇದ್ದೀರಿ. ಮ್ಯಾಜಿಕ್ ಮಾಡಿ ನೀರು ಬಂದ್ಬಿಡ್ತು ಜನಕ್ಕೆ. ಏನೋ ಅಯ್ಯೋಯ್ಯೋ ಜನಕ್ಕೆ, ನಮ್ಮ ಜನಕ್ಕೆ ಸ್ವಲ್ಪ ದಯಮಾಡಿ ನೀವು ಅವ್ರು ಹೇಳಿದ ಮಾತನ್ನ ತೀವ್ರವಾಗಿ ಗಮನಿಸಬೇಕು. ನೀರು ಬಂತು ಅಂದರೆ ಏನು ಅರ್ಥ? ತಮಿಳ್ನಾಡಿನಲ್ಲಿ ದಿನ ಗಲಾಟೆ ಮಾಡ್ತಾ ಇದ್ದಾರೆ ರೈತರು. 27 TMC ನೀರು ಬಿಡಬೇಕು, ಮೇಕೆದಾಟ್ ಅವಕಾಶ ಕೊಡೋದಿಲ್ಲ ಅಂತೇಳಿ ತಮಿಳ್ನಾಡಿನಲ್ಲಿ ತೀವ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನಾವು 100ಕ್ಕೆ 100 ಬಂದ್ 13ನೇ ತಾರೀಕು ಮಾಡ್ತೀವಿ. ಮೇಕೆದಾಟ್ ಬಂದ್. ಸರ್, DMK ಪಕ್ಷ ಮತ್ತೆ ಖ್ಯಾತೆ ತೆಗೆದಿದೆ, ನೀರು ಬಿಡಲ್ಲ. ಮೇಕೆದಾಟ್ ವಿಚಾರವಾಗಿ DMK ಮತ್ತೆ ಖ್ಯಾತೆ ತೆಗೆದಿದೆ, ನೀರು ಬಿಡಲ್ಲ ಅಂತ. ಹೌದೌದು, ತಮಗೆ ಹೇಳ್ತಾ ಇದ್ದೀನಿಲ್ಲ. DMK ಅವರು ಯಾವ ಕಾರಣಕ್ಕೂ ಮೇಕೆದಾಟ್ ಮಾಡಕ್ಕೆ ಕೂಡುದು ಅಂತೇಳಿ ಮಾಡ್ತಾ ಇದ್ದಾರೆ. ಮತ್ತು 27 TMC ಕೊಡಬೇಕಂತ ಅವರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಎಲ್ಲ ಅಲ್ಲಿ ತಮಿಳ್ನಾಡಿನಲ್ಲಿ ಮೀಸೆ ತಿರುಗಿ ಗಲಾಟೆ ಮಾಡ್ತಾ ಇದ್ದಾರೆ. ಈ ಬಂದು ತಮಿಳ್ನಾಡು ವಿರುದ್ಧ ಮೇಕೆದಾಟ್ ಆಗಲೇಬೇಕು. ಆಯಿತು. ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಏನು ಹೇಳ್ತಾರೆ ಗೊತ್ತಾ? ನೆನ್ನೆ ಬೆಳಗಾವಿಲಿದ್ದೆ, ಏನು ಬರೀ ನೀವೇ ನಿಮ್ಮದೇ ಮಾಡ್ಕೊಳ್ತೀರಲ್ಲ, ಇದು ಕರ್ನಾಟಕವಾ ಏನು, ನಮ್ಮನ್ನು ಕೇಳುವರೇ ಇಲ್ವೇ ಅಂದರು. ನಾನು ಹೇಳಿದೆ ಮೇಕೆದಾಟ್ ಅದಾದಮೇಲೆ ಮಹದಾಯಿ, ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ 2 ಕಣ್ಣು, ಅವಿಭಾಜ್ಯ ಅಂಗ. ಬೆಳಗಾವಿ ಮಹಾನಗರ ಪಾಲಿಕೆ 4 ತಿಂಗಳಾಗಿದ್ದರೂ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂಥೇಳಿ ನಾಮಕರಣ ಮಾಡಲ್ಲ ಅಂತ ಅವರು ಕೊಡ್ತಿದ್ದಾರೆ. ನಾವು ನಿಮ್ಗೆ ಹೇಳ್ತೀನಿ, ಹೋಟ್ಲ್ ಮಾಲೀಕರೇ, ನಿಮಗೆಲ್ಲ ಬೆಂಬಲ ಕೊಟ್ಟಿದ್ದೀವಿ. ನಾವು ನಿಮಗೆ ತೊಂದರೆ ಆದಾಗ ಭಾಳ ಬೆಂಬಲ ಕೊಟ್ಟಿದ್ದೀವಿ. ರಿಕ್ಷಾ ಮಾಲೀಕರುಗಳು, ಡ್ರೈವರ್ಗಳು ಭಾರಿ ಬೆಂಬಲ ಕೊಟ್ಟಿದ್ದೀವಿ. ಎಚ್ಚರ ಮಾಡಲೇಬೇಕು. ಆ ದೃಷ್ಟಿಯಿಂದ ಬರೀ ನೀರು ಬಂತು ಅಂತಲಲ್ಲ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿ, ಮೇಕೆದಾಟ್, ಇದಕ್ಕಾಗಿ ತೀವ್ರವಾಗಿ ಹೋರಾಟ. ಅವರಿವ್ರ ಮಾತು ಕೇಳಕ್ಕೆ ಹೋಗಬೇಡಿ, ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಬಂದ್ 13ನೇ ತಾರೀಕು, ಬಂದ್ 13ನೇ ತಾರೀಕು, ಕರ್ನಾಟಕ ಬಂದ್ 13ನೇ ತಾರೀಕು. ಯಾವುದೇ ವಿಚಾರ ಇಲ್ಲ. ಅದಕ್ಕಾಗಿ ಬಂದ್ಗೆ ಬೆಂಬಲ ಸೂಚಿಸಿ ಈಗ ಈಡುಗಾಯಿ ಹೊಡೆಯುವ ಮೂಲಕ ತೀವ್ರವಾಗಿ ನಾವು ರಾಜ್ಯದ ಜನತೆಗೆ ತಿಳಿಸ್ತೇವೆ.